ದೀಪು ಕಡೆಯಿಂದ ನನಗೆ ಡೆಲಿವರಿ ಗಿಫ್ಟ್. ಇದು ಅಪ್ಪಾಜಿದು ಗಿಫ್ಟ್ ಬೇಬಿಗೆ ಅಂತ. ಸೋ ಕ್ಯೂಟ್. ಸರಿನೇ ಇದೆ ಬತ್ತಿ ಹಾಕಕ್ಕೆ. ಯಾವುದೆಲ್ಲ ಪಾತ್ರೆ ಬೇಕಾದ್ರೆ ತಕೊಂಡು ಹೋಗುದು. ಸರು ಪಾಪುಗೆ ಏನಾದ್ರು ಡೈಮಂಡ್ ಅಲ್ಲಿ ನೋಡೋಣ ಅಂತ. ಏನು ಬೇಡ, ಕೈಗೆ ಕಾಲಿಗೆ ನನ್ನ ಪಾಪುದು. US ಇಂದ ಬಂದಿರೋದು ಗಿಫ್ಟ್ ಓಪನ್ ಮಾಡುವಂತ ಚಾನ್ಸಸ್ ಸಿಕ್ಕಿಲ್ಲ. ಮನೆಯೆಲ್ಲ ಸಿಕ್ಕಾಯ್ತು. ಕೆಲವೊಂದು ಪಾತ್ರೆಗಳೆಲ್ಲ ಬೇಕಾಗಿದೆ, ಅದಕ್ಕೆ ಎಲ್ಲರೂ ಬಂದಿದೆ ಇವತ್ತು. ಯಾವುದೆಲ್ಲ ಪಾತ್ರೆ ಬೇಕಾದ್ರೆ ತಕೊಂಡು ಹೋಗುದು. ಮಿಕ್ಸಿ ಇಲ್ಲ, ಮೇನ್ ಆಗಿ ಮಿಕ್ಸಿ ಬೇಕು. ಹಳೆ ಮಿಕ್ಸಿ ಇತ್ತು, ಅದರಲ್ಲಿ ಯೂಸ್ ಮಾಡ್ತಿದ್ದೇವೆ. ಇವತ್ತು ಇದರಲ್ಲಿ ಏನಿದೆ, ನಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನೆಲ್ಲ ತಕೊಂಡು ಹೋಗ್ತೇವೆ. ಏನ್ ಇಂಪಾರ್ಟೆಂಟ್ ಅದನ್ನ ತಗೋತಾ ಇದೀವಿ. ಸಾಂಬಾರ್ ಪಲ್ಯ ಮಾಡೋದೆಲ್ಲ, ಬಿಕಾಸ್ ತುಂಬಾ ಪಾತ್ರೆ ಬಿಟ್ಟು ಬಂದಿದೀವಲ್ಲ. ಸೊ ಹಾಗಾಗಿ ಈ ಮನೆಗೆ ಏನೇನ್ ಬೇಕು ಅಂತ ನೋಡ್ಬೇಕು. ಎಲ್ಲಿದೆ ಸ್ಟೀಲ್ ಪಾತ್ರೆ ಎಲ್ಲ? ಎಲ್ಲರಿಗೂ ಸಾಕು. ಒಂದು ಪಾತ್ರೆ 3,000. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಸೀಮಂತ ಆದಮೇಲೆ ಫಸ್ಟ್ ಕೆಲಸ ಮಾಡಿದ್ದೆ ಮನೆಗೆ ಏನೇನು ಬೇಕು ಇಂಪಾರ್ಟೆಂಟ್ ಥಿಂಗ್ಸ್ ಅದನ್ನು ಫಸ್ಟ್ ಫಿನಿಷ್ ಮಾಡಬೇಕು. ಬಿಕಾಸ್ ಆಮೇಲೆ ರೆಸ್ಟಲ್ಲಿದ್ದರೆ ಮತ್ತೆ ಎಲ್ಲ ಚೇಂಜ್ ಆಗುತ್ತೆ, ಡಿಲೇ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟಾಗಿ ಇವಾಗ ಸುಸ್ತಾದ್ರೂ ಪರವಾಗಿಲ್ಲ, ಬಟ್ ಇದನ್ನು ಫಿನಿಷ್ ಮಾಡಲೇಬೇಕು ಅಂತ. ಇದಕ್ಕೂ ಆಗುತ್ತೆ, ಅದಕ್ಕೂ ಆಗುತ್ತೆ ನೋಡಿ. ಕರೆಕ್ಟಾಗಿದ್ದು ಅದಕ್ಕೂ ಆಗುತ್ತೆ, ಸ್ವಲ್ಪ ಇದರಲ್ಲಿ 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ದಿಸ್ ಇಸ್ ಗುಡ್ ಅಂತ. ಬಟ್ ಪಾತ್ರೆ ತುಂಬ ಹೆವಿ ಆಗಿತ್ತು. ನಮ್ಮ ಕುಕ್ಗಾಗಿರ್ಬೋದು, ಮನೆಯವ್ರಿಗಾಗಿರ್ಬೋದು, ಪ್ರತಿದಿನ ಈ ಥರ ಹೆವಿ ಪಾತ್ರೆ ಕಷ್ಟ ಆಗುತ್ತೆ ಅಂತಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಟ್ ವೆಯ್ಟಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಸ್ವಲ್ಪ ಏಜ್ ಆಯ್ತದೆ. ಸೈಜ್ ನೋಡಿದ್ರೆ ಇದು ಒಂದು ಚಿಕ್ಕದು ದೊಡ್ಡದು ಎರಡು. ಸದ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡೋಣ ಅಂತ. ಆಮೇಲೆ ನೋಡೋಣ ಎಷ್ಟು ಕಾಸ್ಟ್ ಆಗುತ್ತೆ, ಯಾವುದ್ರಲ್ಲಿ ಎಲ್ಲಿ ಚೇಂಜಸ್ ಮಾಡಬೇಕು, ಯಾವ್ದು ನಿಜವಾಗ್ಲೂ ಬೇಕು, ಯಾವ್ದು ಬೇಡ ಅನ್ನೋದು. ಸ್ಕ್ರೇಪರ್ಗೆ ತಂದು ಪರ್ಕಟ್ ಆಯ್ತು ಆಯ್ತಾ. ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೇವೆ. ಇಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಐಟಮ್ ಇದೆ, ಆದರೆ ಕೆಲವೊಂದು ಐಟಮ್ ಬೇಕಿದ್ದು ಸಿಕ್ಕಿತ್ತು. ಈಗ ಸ್ಕ್ರೇಪರ್ ಮತ್ತೆ ಹಿಟ್ಟು ಗಾಳಿಸೋದು, ಇನ್ನೊಂದು ಸ್ಪೂನ್ ಬೇಕು, ಒಂದು 5-6. ಅಂದರೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಹಿಟ್ಟುಗಳಿಗೆಲ್ಲ ಹಾಕ್ಲಿಕ್ಕೆ. ಯಾಕಂದ್ರೆ ಅಡಿಗೆ ಅವರದ್ದು ಕೈ ಹಾಕಿದ್ರೆ ಫುಲ್ ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ಸ್ಪೂನ್ ಅಲ್ಲಿ ತೆಗೆದ್ರೆ ಚಂದ ಅಲ್ವಾ. ದೊಡ್ಡದಾಗಿ ಇದೆ ಇರೋದು. ಮಾಮಿ ಚೆನ್ನಾಗಿರೋದು ದೊಡ್ಡದು ನೋಡಿ. ಎಲ್ಲರೂ ಒಂದೊಂದು ಐಟಮ್ ತಗೋತಾ ಇದಾರಲ್ಲ. ತಾತನೊಂದು ಬಾಕಿ ಇತ್ತು. ಏನ್ ಬೇಕು? ನನ್ನ ಐಟಮ್ ಇಲ್ಲ, ಮೈ ಉಜ್ಜೋದು ಬೇಕಾಗುತ್ತೆ. ಮೈ ಉಜ್ಜೋದು ಅಲ್ಲಿ ಹೋಗಿ ಅಲ್ಲ ಐತೆ, ಹೋಗಿ ನಡ್ರಿ. ಉಂಡೆ ಉಂಡೆ ಹೋಗಿ ಉಂಡೆನೇ ಐತಿ ನಡ್ರಿ, ಅಲ್ಲೋಗಿ. ಆಮೇಲೆ ಇನ್ನೇನ್ ಬೇಕು? ನನಗೇನು ಬೇಡ, ಏನು ಬೇಡ. ಯಾವ್ದು ಮೈ ಉಜ್ಜೋದ್ ಬೇಕು? ಇದು ಬೇಡ, ಅವು ಬೇಡ, ಇದು ಬೇಡ. ನನಗೆ ಯಾವ ಬೇಡ. ಉದ್ದಕ್ಕೆ ಬೆನ್ನಿಗೆ ಇದು ಉಂಡೆ ಪ್ಲಾಸ್ಟಿಕ್. ಒಂದ್ ಅಂಗಡಿಗೆ ಹೋದ್ವಿ, ಅಲ್ಲಿ ನಮಗೆ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಕ್ವಾಲಿಟಿನೂ ಇತ್ತು ಅದು. ಬಟ್ ಇವ್ರಿಗೆ ಡೈಲಿ ಯೂಸ್ ಮಾಡೋದಕ್ಕೆ ಕೆಲವೊಂದು ತೆಳ್ಳಗಿರೋ ಪಾತ್ರೆನೂ ಬೇಕು ಅಂತ. ಸೊ ಹಂಗಾಗಿ ನೋಡೋಣ, ಹಾಲು ಕಾಯಿಸೋದಕ್ಕೆಲ್ಲ ಸ್ವಲ್ಪ ತೆಳ್ಳಗಿರೋ ಪಾತ್ರೆ ತಗೋತಾ ಇದ್ದಾರೆ. ಇದು ಇನ್ನೊಂದು ಅಂಗಡಿ, ಅದ್ರ ಆಪೋಸಿಟೇ ಇಲ್ಲಿ ಸೀದೋಗಲ್ಲ. ಮಟನ್ ಸಾರ್ಗ ಸಾಕಾಯ್ತು. ಮಟನ್ ಸಾರು, ಚಿಕನ್ ಸಾರು ಕ್ವಾಲಿಟಿ ಸಾಂಬಾರ್ ಮಾಡಕ್ಕಾಗತ್ತಾ? ಏನ್ ಬೇಕು ಅದಾ ತಗೊಳ್ಳಿ. ಅವ್ರಿಗೆ ಏನ್ ಬೇಕು ತಗೊಳ್ಳಿ. ಇಲ್ಲ, ಬೇರೆ ಬೇರೆ ಸ್ಟೈಲ್ ಡಿಸೈನ್ ಬೇರೆ ಇರಲಿ, ಗೊತ್ತಾಗುತ್ತೆ. ಯಾವ್ದು ಗೊತ್ತಿತ್ತು ಒಂದು ಪತ್ತುದು ಪೇರು ಇದೆಲ್ಲ ದಾಲ್ ಆಫೀಸ್ ಈ ಶೇಪಲ್ಲಿ ಸ್ವಲ್ಪ ಚಿಕ್ಕದು ಕೊಡಿ. ಬಟ್ ಅದು ಯೂಸ್ ಮಾಡಬಾರ್ದು ಸಾರ್ಗೆಲ್ಲ. ಅದಕ್ಕೆ ಹೇಳೋದು, ಒಂದು ಕಡೆ ಹೋಗಿ ಅಲ್ಲೇ ಫೈನಲೈಸ್ ಮಾಡಬಾರ್ದು ಅಂತ. ಆಪೋಸಿಟ್ ಸ್ಟೋರಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್, ಕಾಸ್ಟ್ ಎರಡೂ ಓಕೆ ಅನ್ನಿಸ್ತು ನಮಗೆ. ಆ್ಯಂಡ್ ಆಪ್ಷನ್ಸ್ ಕೂಡ ಚೆನ್ನಾಗಿತ್ತು ಅಂತ ನಾವು ಆಲ್ಮೋಸ್ಟ್ ಎಲ್ಲ ಯುಟೆನ್ಸಿಲ್ಸ್ನ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಒಂದಿನ ಒಂದು ಕೆಲಸಕ್ಕೆ ಹೋಗೋದು, ಮತ್ತೆ ಇನ್ನೊಂದು ದಿನ ಇನ್ನೊಂದು ಕೆಲಸಕ್ಕೆ ಹೋಗೋದು, ಅದು ನನಗೆ ಇಷ್ಟ ಆಗಲ್ಲ. ಹೋದರೆ ಆದಷ್ಟು ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ. ಸಿಲ್ವರ್ ಬೇರೆ ಬೇಕಾಗಿತ್ತು ದೇವ್ರ ಮನೆಗೆ. ಸೊ ಹಾಗಾಗಿ GRT ಜ್ಯುವೆಲರ್ಸ್ ಹತ್ರ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು GRT ಜ್ಯುವೆಲರ್ಸ್ಗೆ ಬಂದಿರೋದು. ಲೆಟ್ಸ್ ಸಿ ಇಲ್ಲಿ ಹೇಗಿದೆ ಕಲೆಕ್ಷನ್ಸ್ ಅಂತ. ಸರು ಪಾಪುಗೆ ಏನಾದರೂ ಡೈಮಂಡಲ್ಲಿ ನೋಡೋಣ ಅಂತ.
ಡೈಮಂಡ್ ಏನಾಯಿತು? ಇಲ್ಲ ಆ್ಯಕ್ಚುಲಿ ನನಗೆ ಆಪ್ಷನ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ. ಕೆಲವೊಬ್ಬರಿಗೆ GRT ಜ್ಯುವೆಲರ್ಸ್ ಅಂದರೆ ತುಂಬಾ ಫೇವ್ರೇಟ್. ಇಲ್ಲಿಂದ ಹಾಗೆ ನಾನು ಮಲ್ಬಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆ ಹೋದೆ, ನೋಡೋಣ ಅಲ್ಲೇನಾದರೂ ಆಪ್ಷನ್ಸ್ ಸಿಗಬಹುದು ಅಂತ. ಸೊ ಅಲ್ಲಿ ಸಿಲ್ವರ್ ಆ್ಯಂಡ್ ಡೈಮಂಡ್ ಆಪ್ಷನ್ಸ್ ಎರಡೂ ಕೂಡ ಟ್ರೈ ಮಾಡಬೇಕು. ತಗೊಂಡ್ರೆ ಒಂದೇ ಜಾಗದಲ್ಲಿ ಇರಲಿ, ಒಂದಿಲ್ಲಿ ಇನ್ನೊಂದಲ್ಲಿ ಬೇಡ ಅಂತ. ಸೊ ಹಾಗಾಗಿ ಇಲ್ಲೇ ಸಿಲ್ವರ್ ಆಪ್ಷನ್ಸ್ನ ಫಸ್ಟ್ ನೋಡಿ ಅದಿಷ್ಟ ಆಯಿತು, ಪರ್ಫೆಕ್ಟ್ ಆಗಿತ್ತು ನಮ್ಮ ದೇವ್ರ ಮನೆಗೆ ಅಂತ ಇದನ್ನು ಆಯ್ಕೆ ಮಾಡಿಕೊಂಡೆ. ಸಖತ್ತಾಗಿದೆ ಮಲ್ಬಾರಲ್ಲಿ ಮಕ್ಕಳು ಡಿಸೈನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ನನಗೇನೋ ಇಷ್ಟಪ್ಪ ಮಲ್ಬಾರ್ ಅಂದರೆ, ನನಗೇನೋ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಸೊ GRT ಹೋದೆ, ಅಲ್ಲಿಂದ ಇಲ್ಲಿಗೆ ಬಂದೆ. ಬೆಳ್ಳಿ ಸಾರ್ಟ್ ಔಟ್ ಆಯಿತು, ಇನ್ನೇನಿದೆ ಡೈಮಂಡ್ ನೋಡಬೇಕು. ಮಲ್ಬಾರ್ ಅಂದರೆ ಫ್ಯಾಮಿಲಿ ಡಾಕ್ಟರ್ ಇದ್ದಾಗೆ ನಮಗೆ. ಯಾರು? ಫ್ಯಾಮಿಲಿ ಡಾಕ್ಟರ್ ಇದ್ದಾಗೆ. ಮಲ್ಬಾರ್ ಅಂದರೆ ಫ್ಯಾಮಿಲಿ ಡಾಕ್ಟರ್ ಇದ್ದಂಗಂತೆ. ಕರೆಕ್ಟ್. ಇಲ್ಲಿ ಕಿಡ್ಸ್ ವೇರಲ್ಲಿ ತುಂಬ ಚೆನ್ನಾಗಿರೋಂಥ ಆಪ್ಷನ್ಸ್ ಸಿಕ್ತು ನನಗೆ. ವೆರೈಟಿ ಆಪ್ಷನ್ಸ್ ಇದೆ ಆ್ಯಂಡ್ ಡಿಸೈನ್ಸ್ ಕೂಡ ಚೆನ್ನಾಗಿದೆ, ನೋಡೋದಕ್ಕೂ ಇಷ್ಟ ಆಗುತ್ತೆ. ಸುಮ್ಮನೆ ಏನೋ ಒಂದು ತಗೊಂಡು ಗಿಫ್ಟ್ ಮಾಡಬಾರ್ದು ಅಲ್ವಾ. ಸೊ ಹಾಗಾಗಿ ಫಸ್ಟ್ ಬರ್ತ್ಡೇಗೆ ಸ್ಪೆಷಲ್ ಆಗಿರಲಿ ಅಂತ ಡೈಮಂಡ್ನ ನೋಡ್ತಾ ಇದ್ದೆ. ಬರುವುದಿಲ್ಲ ಅದು, ಯಾಕೆ ಹೇಳಿ, ಅದಕ್ಕೆ ಮನಸ್ಸಿಲ್ಲ ನನ್ನ ಬೆರಳಿಂದ ಹೋಗ್ಲಿಕ್ಕೆ, ಅದಕ್ಕೆ ಬರುವುದಿಲ್ಲ. ಹಿಂದಿಗೆ 63,000. ಸೀಮಂತ ಆಗಿದ್ದು 2 ಡೇಸ್ಗೆ ಇದೆಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ. ಬಿಕಾಸ್ ಅದಾದಮೇಲೆ ಅಮ್ಮನೂ ಊರಿಗೆ ಹೋಗಬೇಕು ಅಂತಿದ್ರಲ್ವಾ. ನೋಡಿ, ಇದು ಡೈಮಂಡ್ ಸೆಟ್ ಅಂತೆ, ಬಟ್ ನನ್ನ ಪ್ರಕಾರ ಮಕ್ಕಳಿಗೆ ಇಷ್ಟು ತೆಳ್ಳಗೆದು ಹಾಕ್ತಾರೆ ಆಯ್ತಾ, ಬಟ್ ನಮ್ಮ ಕಡೆ ಎಲ್ಲ ಇವರೆಲ್ಲ ಹಾಕಲ್ಲ. ಸೊ ಹಾಗಾಗಿ ಐ ಥಿಂಕ್ ಅಷ್ಟೊಂದು ಯೂಸ್ ಆಗಲ್ಲ ಅಂತ. ಬಟ್ ಕ್ಯೂಟ್ ಆಗಿದೆ. ನನ್ನ ಪಾಪುಗಾರಿ ಡೆಫಿನೆಟಾಗಿ ನಾನು ಹಾಕ್ತಾ ಇದ್ದೆ ಈ ಥರದ್ದು. ಇಟ್ಸ್ ಅಬ್ಸಲ್ಯೂಟ್ಲಿ ಕ್ಯೂಟ್. ಸೊ ಐ ವಾಸ್ ಥಿಂಕಿಂಗ್ ಸೇಫ್ ಅಂದರೆ ಈ ಥರದ್ದು ಇಯರಿಂಗ್ಸ್, ಬಿಕಾಸ್ ಚಿಕ್ಕ ಮಕ್ಕಳಿಗೆ ಬ್ರೇಸ್ಲೆಟ್ಸ್ ಬರಲ್ಲ ಅಂತೆ ಡೈಮಂಡಲ್ಲಿ, ಅದೆಲ್ಲ ಆರ್ಡರ್ ಕೊಡಬೇಕು. ಆರ್ಡರ್ ಕೊಟ್ಟರೆ ಬರುತ್ತಲ್ಲ, ಇನ್ನು ಏನು ಬರಲ್ಲ, ನಾರ್ಮಲ್ ಚೈನ್ಸ್ ಎಲ್ಲ ಬರಲ್ಲ. ಸೊ ಆಪ್ಷನ್ಸ್ ಇರೋದು ನನಗೆ ರೆಡಿ ಆಪ್ಷನ್ಸಲ್ಲಿ ಇಯರಿಂಗ್ಸ್, ಬಟ್ ಇಟ್ಸ್ ವೆರಿ ಪ್ರಿಟಿ. ಇದು ದೀಪು ಕಡೆಯಿಂದ ನನಗೆ ಡೆಲಿವರಿ ಗಿಫ್ಟ್. ಇದು ದೀಪು ಕಡೆಯಿಂದ ನನಗೆ ಸೀಮಂತ ಗಿಫ್ಟ್. ತುಂಬ ಎಕ್ಸ್ಪೆನ್ಸಸ್ ಆಗುತ್ತಲ್ವ, ಬ್ಯಾಕ್ ಟು ಬ್ಯಾಕ್ ಮನೆ ಆಯಿತು, ಸೀಮಂತ ಆಯಿತು, ಆ್ಯಂಡ್ ಮನೆಗೆ ಬೇರೆ ಸೆಟಪ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಅಂತ ಎಲ್ಲನೂ ಅರೇಂಜ್ ಮಾಡಬೇಕಾಗತ್ತೆ. ಸೊ ನಮಗೆ ಹೇಗೆ ಏನು ಅನಿಸುತ್ತೆ, ಏನು ಮಾಡೋಕ್ಕಾಗುತ್ತೆ ಅದ್ರ ಪ್ರಕಾರ ಮಾತ್ರ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೂ ಪ್ರೆಷರ್ ಬೇಡ, ಫ್ಯಾಮಿಲಿಗೂ ಪ್ರೆಷರ್ ಬೇಡ ಅಂತ ಅಲ್ವಾ. ಇಟ್ಸ್ ಅನ್ನೆಸೆಸರಿ. ಸೊ ಸಿಲ್ವರ್ಗೆ ತೊಗೊಂಡಿದ್ದು ಹೇಗೆ ಅಂದರೆ ವೆರಿ ಸಿಂಪಲ್. ಹಳೆ ಸಿಲ್ವರ್ ಇತ್ತು, ಅದನ್ನೆಲ್ಲ ಈ ಥರ ವಾಪಸ್ ಕೊಟ್ಟು ನಮಗೆ ಬೇಡ ಅದೇನು ಮಾಡೋಣ ಅಷ್ಟೊಂದು ದೀಪಗಳನ್ನು ಇಟ್ಟು. ಸೊ ಅದರಿಂದ ಹೊಸ ದೀಪ ಒಂದು ಒಳ್ಳೆ ಜೋಡಿ ಸಿಕ್ಕಿದ್ರೆ ಸಾಕು ಅಂತ. ಇಟ್ಸ್ ನಾಟ್ ಜಸ್ಟ್ ಗೋಲ್ಡ್, ಬಟ್ ಸಿಲ್ವರ್ ವ್ಯಾಲ್ಯೂ ನೀವು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಪ್ರೈಸಸ್ ಕೇಳಿ ನನಗೆ ಶಾಕ್ ಆಯಿತು. ಇಷ್ಟೊಂದು ಇದೆಯಂತ ಸಿಲ್ವರ್ ಪ್ರೈಸ್. ಇದೆಲ್ಲ ಬೇಡ, ಅಷ್ಟೊಂದು ದೀಪ ಏನಕ್ಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ವಾಪಸ್ ಕೊಟ್ಟು ಹೊಸ ದೀಪ ಸೆಟ್ಟೇ ಬಂತು. ದಿಸ್ ಇಸ್ ವೆರಿ ಪ್ರಾಕ್ಟಿಕಲ್ ಅಲ್ವಾ. ಇದೆಲ್ಲ ಆದಮೇಲೆ ಹಾಗೆ ಏನಾದರೂ ಒಂದು ಕ್ವಿಕ್ ಬೈಟ್ಸಿಗೆ ಹೋಗೋಣ ಅಂತ ಅನ್ನಿಸ್ತು. ಎಲ್ಲರಿಗೂ ಕ್ರೇವಿಂಗ್ಸ್, ಒಬ್ರಿಗೆ ಚಿಕನ್ ಆಸೆ, ಇನ್ನೊಬ್ರು ಗೋಬಿ ಮಂಚೂರಿ ಆಸೆ, ಇನ್ನು ನನಗೆ ಆಲೂ ಪರಾಟ ತಿನ್ನಬೇಕು ಅಂತ ಆಸೆ ಆಗಿತ್ತು. ಸರಿ ಹೋಗೋಣ ಲೈಟ್ ಫುಡ್ ಏನಾದರೂ ಟ್ರೈ ಮಾಡೋಣ ಅಂತ. ಇಲ್ಲಂತೂ ಆಲೂ ಪರಾಟ ವಾಸ್ ಸೋ ಗುಡ್. ವೆರಿ ಪಾಪ್ಯುಲರ್ ಪ್ಲೇಸ್ ಇದು ನಾರ್ತ್ ಇಂಡಿಯನ್ ಡಿಶಸ್ಗೆ. ಆ್ಯಂಡ್ ಗೋಬಿ ಮಂಚೂರಿ ಯಮ್ಮಿ ಆ್ಯಂಡ್ ಆಲ್ಸೋ ಚಿಕನ್ ಲಾಲಿಪಾಪ್. ಆ್ಯಂಡ್ ನೆಕ್ಸ್ಟ್ ಡೇ ಏನಾಯಿತು ಬನ್ನಿ ನೋಡೋಣ. ಬೇಗ ತೆಗೆದಪ್ಪ, ಇದು ತುಂಬ ಇಂಪಾರ್ಟೆಂಟ್. ಈ ಥರ ಕಟ್ಟಿದ್ರೆ ಈ ಥರ ಬರ್ತದೆ ಹೊಟ್ಟೆ. ಎಷ್ಟು ಟೈಮ್ ಇಟ್ಕೊಂಡು ಅಷ್ಟು ಬೇಗ ಹೊಟ್ಟೆ ಕ್ಲೀನ್ ಒಳಗಡೆ. ನಾನು ಬೇಗ ಓಪನ್ ಮಾಡಿ ನೋಡಕ್ಕಿದೆ. ಯಾರು ಪಂಡಿ ಲೆಕ್ಕ ಕಟ್ಟೋಡು, ಎನ್ನ ಬಂಜದೆಲ್ಲ ಕಾವಡ ಯಾರು ಪಣ್ಣಕ್ಕ ಕಟ್ಟೋಡು, ನಿನ್ನ ಬಂಜದೆಲ್ಲ ಕಾವಡ ಈ ಕಟ್ಟರದಲ್ಲಿ, ಎನ್ನ ಬಂಜದೆಲ್ಲ ಕಾವಡ ಇಂಚ ಕಟ್ಟೋ ಟೈಟ್ ಕೇಳಕ. ಇದಕ್ಕೆ ಬಾರಿ ಗೊತ್ತುಂಟು ಕಟ್ತಾರೆ ಕಂಡು ಮಾಗಿಲ ನಿಜನ ಅಲ್ಲ ರೇಣುಕಾ. ಇದೆಲ್ಲ ನಾನು ಶಾಪಿಂಗ್ ಮಾಡಿದ್ದೆಲ್ಲ ಬ್ರ್ಯಾಂಡ್ಸಿಂದ ಒಂದಷ್ಟು ಐಟಮ್ ಬಂದಿತ್ತು. ಸೊ ಹಾಗಾಗಿ ಏನು ಕಳಿಸಿದ್ದಾರೆ ಅಂತ ಫೈನಲಿ ನೋಡ್ತಾ ಇದ್ದೀನಿ ನಾನು. ಬಂದು 1 ತಿಂಗಳು ಮೇಲಾಗಿದೆ, ಬಟ್ ಟೈಮ್ ಇರಲಿಲ್ಲ, ನೋಡೋದಕ್ಕಾಗಿಲ್ಲ. ಕೂತು ಇವಾಗ ಎಲ್ಲರೂ ನೋಡ್ತಾ ಇದ್ದೀವಿ. ಇದು ಹುಡುಗಂದು ಒಬ್ರು ಕೊಟ್ಟಿದ್ದಾರೆ, ಇನ್ನೊಬ್ರು ಹುಡುಗಿದ್ ಕೊಟ್ಟಿದ್ದಾರೆ. ಹೆಂಗ ಪರವಾಗಿಲ್ಲ, ಇಬ್ರು ಒಂದೊಂದು ಆಪೋಸಿಟ್ ಕೊಟ್ಟಾರ. ಬರ್ತೇವೆ ಬನ್ನಿ. ಇಲ್ಲ ನೀವು ಬರ್ಬೇಕು ಮನೆಗೆ ಅಂತ, ಅದಕ್ಕೆ ನಾನು ಫೋನ್ ಮಾಡಿದ್ದಲ್ಲ. ಪಾಪ ಗಾಳಿ 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 ಇದ್ರ ಮೇಲೆ ಹಾಕಿ ಅಲ್ಲ ಅದು ಏನೋ ಜಾಸ್ತಿ ನಮ್ಮ
ಬ್ರ್ಯಾಂಡ್ಸ್ ಎಲ್ಲ ತುಂಬ ಸಮಯ ಆಗಿದ್ರು ಕಳಿಸಿ ಪೇಷನ್ಸ್ ಅಂತ ವೆಯ್ಟ್ ಮಾಡಿದ್ದಾರೆ. ಬಿಕಾಸ್ ನಂದು ಶಿಫ್ಟಿಂಗ್ ನಡೀತಾ ಇತ್ತು, ಆಮೇಲೆ ನನ್ನದೇ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇತ್ತು ಅಂತ. ಸೊ ಎಲ್ಲ ವರ್ಕ್ ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಆದಷ್ಟು ಬೇಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಲವು ದಿನಗಳ ನಂತರ ನಮ್ಮ ಪಯಣ ಊರಿಗೆ. ಮತ್ತೆ ರಿಯಲೈಸ್ ಆಯ್ತು ಇವರಿಬ್ಬರಿಗೆ, ಕೆಲವೊಂದು ಐಟಮ್ಸ್ ಮಿಸ್ಸಿಂಗ್ ಇದೆ ಅಲ್ವಾ, ನಮಗೆ ಬೇಕಾಗಿರೋಂಥ ಸೈಜಲ್ಲಿ ಸಿಕ್ಕಿಲ್ಲ ಅಂತ ಇನ್ನೊಂದು ಶಾಪಿಗೆ ಬಂದು ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅದು ಬೇಕಾ? ನಿಮ್ಗೆ ಯಾವ್ದು ಬೇಕು? ನನಗೇನು ಬೇಡ, ನಿಮ್ಗೆ ನನಗೆ ಸ್ಪೆಷಲ್ ಬೇಕು. ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು ಇವತ್ತಿಗೆ? 11 ಡೇಸ್. ಅಪ್ಪಾಜಿ 29ಕ್ಕೆ ಬಂದಿದ್ದಾರೆ. ಆ್ಯಂಡ್ ಆವತ್ತಿಂದ ಇವತ್ತು ತನಕ ನಮಗೆ US ಇಂದ ಬಂದಿರೋದು ಗಿಫ್ಟ್ ಓಪನ್ ಮಾಡುವಂಥ ಚಾನ್ಸಸ್ ಸಿಕ್ಕಿಲ್ಲ. ಸೊ ಹಾಗಾಗಿ ವಿ ಥಾಟ್ ಬೇಬಿ ಗಿಫ್ಟ್ಸ್ ಏನೇನಿದೆ ಅದನ್ನು ಇವತ್ತು ನೋಡೋಣ ಅಂತ ಎಲ್ಲ ಬೇಬಿದು ಐಟಮ್ಸ್ ಏನೇನಿದೆ ಎಲ್ಲ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನ. ಸೊ ಆವಾಗ ನೆನಪಾಯಿತು. ಸೊ ಇದರಲ್ಲಿ ಇದು ಫಸ್ಟ್ ಡೈಪರ್ ಬ್ಯಾಗ್ ಕಳಿಸ್ಕೊಟ್ಟಿದ್ದಾರೆ ವಿನ್ ಅ ಬ್ಯೂಟಿಫುಲ್ ಕಲರ್, ಆಯಿತಾ. ಅವ್ರು ಮುಂಚೆನೇ ಕೇಳಿದ್ರು ಏನೇನು ಬೇಕು, ಏನೇನು ವಿಶ್ ಲಿಸ್ಟ್ ಇದೆ ಎಲ್ಲ ಹೇಳಿ ಅಂತ. ಬಟ್ ನನಗೆ ಅರ್ಥ ಆಗ್ತಿರ್ಲಿಲ್ಲ ಏನು ಹೇಳೋದು ಅಂತಲ್ವಾ. ಬಟ್ ದೆನ್ ಇದು ನನ್ನ 2ನೇ ಡೈಪರ್ ಬ್ಯಾಗ್ ಆ್ಯಕ್ಚುಲಿ. ಏನಂತ ಬಂದಿದ್ದಾರೆ, ಇದ್ರ ಒಳಗಡೆ ಕೆಲವೊಂದು ಐಟಮ್ಸ್ ಇಟ್ಟಿದ್ದಾರೆ. ಏನಿದು? ಫುಲ್ ತುಂಬಿಸ್ಬಿಟ್ಟಿದ್ದಾರೆ. ಏನಿದು ಬೇಬಿ? ಫೈಲ್ಸ್ ಹಾಕೋದಕ್ಕ? ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಐ ಡೋಂಟ್ ನೋ. ವೆರಿ ನೈಸ್ ಕ್ವಾಲಿಟಿ. ನೈಸ್ ಕ್ವಾಲಿಟಿ. ಸೊ ಇದು ನನ್ನ ಡೈಪರ್ ಬ್ಯಾಗ್. ಇದೇ ಒಂದು 5 kg ಇರುತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ. ಇನ್ನು ಸ್ಟೈಲ್ ಮಾಡೋಗಂಗಿಲ್ಲ, ಈ ಬ್ಯಾಗ್ ಹಾಕೊಂಡು ಹೋಗೋದು ಸ್ಕೂಲ್ಗೆ ಹೋಗೋ ಥರ. ಕೇಸರಿ, ನನಗೆ ಪ್ಯೂರ್ ಕೇಸರಿ ಬೇಕಿತ್ತು, ಸ್ಯಾಫ್ರಾನ್, ಆ್ಯಂಡ್ ಅದು ಕೊಟ್ಟಿದ್ದಾರೆ. ಶಿ ವಾಸ್ ಟೆಲ್ಲಿಂಗ್ ಇದೊಂದು ಪ್ರೋಟೀನ್ ಶೇಕ್ ಇದೆ, ದಿನಾಲ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ. ಪೋಸ್ಟ್ ಡೆಲಿವರಿನಾ ಇದು? ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪಾರ್ಟಮ್. ಹೌದು, ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪಾರ್ಟಮ್. ಬಾಡಿನಲ್ಲಿ ಇನಫ್ ಪ್ರೋಟೀನ್ ಇಲ್ಲ ಅಂದರೆ ಇದು ತಗೊಳ್ಬೋದು ಅಂತ ಸಪ್ಲಿಮೆಂಟ್ ಥರ. ಇಲ್ಲೆಲ್ಲ ಡಾಕ್ಟರ್ಸ್ ನಮಗೆ ರೆಕಮೆಂಡ್ ಮಾಡಲ್ಲ ಅಲ್ಲ, ಆದಷ್ಟು ನ್ಯಾಚುರಲ್ ಫುಡ್ಡಲ್ಲಿ ಅಂತ ಹೇಳ್ತಾರೆ. ಬಟ್ ನಾನು ಇದನ್ನು ತಗೋಬೋದು. ಸದ್ಯಕ್ಕೆ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ಓಕೆ. ಖಾಲಿ B12 ಒಂದು ಸ್ವಲ್ಪ ಕಮ್ಮಿ ಇತ್ತು ಅಂತ ಇವರು ಇಂಜೆಕ್ಷನ್ಸ್ ಕೊಡ್ತಾ ಇದ್ರಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಇಸ್ ಓಕೆ. ಬಟ್ ಇದನ್ನು ಪೋಸ್ಟ್ ಪ್ರೆಗ್ನೆನ್ಸಿನೂ ನಾನು ತಗೋಬೋದು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಶಿ ವಾಸ್ ಆಸ್ಕಿಂಗ್, ಆಯ್ತಾ ಏನು ಬಟ್ಟೆ ಬೇಕು ಡೆಲಿವರಿ ಆದಮೇಲೆ, ಕಂಫರ್ಟೇಬಲ್ ಬಾತ್ ರೋಬ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸಚ್ ಕಂಫರ್ಟೇಬಲ್ ಆಗಿರುವಂಥ ರೋಬ್ ಕಳಿಸಿದ್ದಾರೆ. ಇದು ಬೇಕೇ ಬೇಕು ಸ್ನಾನ ಆದಮೇಲೆ ಹಾಕೋದಕ್ಕೆ ಎವ್ರಿ ಡೇ. ನಾನು ಇಲ್ಲಿ ಈ ಥರದೇ ಆರ್ಡರ್ ಮಾಡಿದ್ದೀನಿ ರೋಬ್, ಬಿಕಾಸ್ ಅದು ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ದ ಕ್ವಾಲಿಟಿ ಇಸ್ ಸೋ ಗುಡ್ ಅಲ್ಲ ಮುಟ್ಟಿ. ತುಂಬ ಸಖತ್ತಾಗಿದೆ ಕ್ವಾಲಿಟಿ. ನಾನು ಆದಮೇಲೆ ಹಿಂಗೆ ಹಾಕೋದು, ಬಿಕಾಸ್ ಫೀಡಿಂಗ್ ಜಾಸ್ತಿ ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಬಟ್ಟೆ ಹಾಕಬೇಕು ಅಂತ ಅನಿಸೇ ಇದ್ದಾಗ ಇದನ್ನು ಈಸಿಲಿ ಆಗಿ ಹಾಕ್ಬೋದು, ಟೈಮ್ ಮಾಡ್ಬೋದು, ಹಾಗೆ ಇರೋದು. ಸೊ ಇಟ್ ವೆರಿ ಕಂಫರ್ಟೇಬಲ್ ಅಂತ. ಇನ್ನೊಂದೇನು, ಇದು ಏನಪ್ಪ, ಇದು ಏನು ಅಂತಿದ್ದು, 7 nut and seed butter, powerful fuel, crunchy. ಇದರಲ್ಲಿ ಕ್ಯಾಶ್ಯೂ, ಆಲ್ಮಂಡ್, ಬ್ರೆಜಿಲ್ ನಟ್ಸ್, ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಹೇಸಲ್ನಟ್, ಪಂಪ್ಕಿನ್ ಸೀಡ್, ಸೀ ಸಾಲ್ಟ್, ಎಲ್ಲ ನೋ ಆ್ಯಡೆಡ್ ಶುಗರ್. ಇದ್ರದ್ದು ಪೀನಟ್ ಬಟರ್ ಥರ ಬರುತ್ತಲ್ಲ ಆ ಥರದ್ದು. ಸೊ ಇದನ್ನು ಹಾಗೇನೂ ತಿನ್ಬೋದು, ಅಥವಾ ನಾನು ಇದನ್ನು ಏನದು ಬ್ರೆಡ್ ಮೇಲೆ ಹಾಕಿನೂ ತಿನ್ಬೋದು. ಸೊ ಅಪ್ಪಾಜಿ ಅಂದರೆ ಇದು ಬೇಸಿಕ್ಲಿ ಡೈಪರ್ ಬ್ಯಾಗ್ ಒಳಗಡೆ ಬಂತಲ್ಲ, ಮಗುನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ ಡೈಪರ್ ಚೇಂಜ್ ಮಾಡೋದಕ್ಕೆ ಈ ಥರದ ಶೀಟ್ ಅಂತೆ. ಎಲ್ಲೆಲ್ಲೋ ಮಲಗ್ಸೋಕ್ಕಾಗಲ್ಲ, ಸೊ ಈ ಶೀಟ್ ಮೇಲೆ ಮಲಗಿಸ್ಬಿಟ್ಟು ಚೇಂಜ್ ಮಾಡಿಸೋದಕ್ಕೆ. ವೆರಿ ಥಾಟ್ಫುಲ್, ನೈಸ್. ಹಾಂ, ಇದು ಅಪ್ಪಾಜಿದು ಗಿಫ್ಟ್ ಬೇಬಿಗೆ ಅಂತ. ಸೋ ಕ್ಯೂಟ್, ವೆರಿ ಅಡಾರಬಲ್. ವಿಂಟರ್ ಬೇಬಿ ಅಲ್ವಾ, ಸೊ ಹಾಗಾಗಿ ವೆರಿ ಕ್ಯೂಟ್ ಬೇಬಿ ಕ್ಲೋತ್ಸ್. ಒಂದು, ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಮನ್ಸಿ. ಆಮೇಲೆ ಇಲ್ಲಿ ಅಷ್ಟೊಂದು ಚಳಿ ಇರಲ್ಲ, ಜಾನ್ವರಿನಲ್ಲಿ ಇರುತ್ತೆ ಅನ್ಸುತ್ತಲ್ಲ, ಸ್ವಲ್ಪ ಇರುತ್ತೆ. ಹಾಕ್ಬೇಕಾ? ಆ್ಯಂಡ್ ಪುಟ್ಟು ಸಾಕ್ಸ್ಗಳು ಸಿ ಕ್ಯೂಟ್. ಅವಾಗತ್ತೆ ಜೀರೋ ಸೈಜ್ ಇದೆಲ್ಲ ವಾಶ್ಗೆ ಹಾಕ್ಬೇಕು ಇವಾಗ. ಎಲ್ಲ ಒಂದು ಫುಲ್ ಬಾಸ್ಕೆಟೇ ಆಗಿಬಿಟ್ಟಿದೆ ಮಗುದೇ ಬಟ್ಟೆ, ಅದನ್ನೆಲ್ಲ ವಾಶ್ಗೆ ಹಾಕಿ ಎತ್ತಿಡ್ಬೇಕಲ್ವಾ. ಇದಿಷ್ಟ ಆಗಿತ್ತು ಅ ವೆರಿ ಕ್ಯಾಶುವಲ್ ವಿಡಿಯೋ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಹೇಳಿ ನಿಮ್ಮ ಕನ್ನಡಕನ ಸದಾ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ ನಿಮಗೆ ಗೊತ್ತಾಗಲ್ಲ. ಲಾಟ್ಸ್ ಆಫ್ ಲವ್. ಬಾಯ್.